ಫೈನಲ್ ಟು ಫೈನಲ್ 2,65,000 ಮಾಡ್ಕೊಡ್ತೀವಿ. 2,65,000. ಬನ್ನಿ ಇನ್ನೊಂದ್ ಸರ್ತಿ ಬನ್ನಿ ಕೂತ್ಕೊಳ್ಳಿ ಮಾತಾಡಿ ಗಾಡಿ ನಿಮ್ಗೆ ಎಷ್ಟ ಆದ್ರೆ ಅದ್ರಲ್ಲೂ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಡ್ತೀವಿ. ಫೈನಲ್ ಟು ಫೈನಲ್ 1,25,000 ಮಾಡ್ಕೊಡ್ತೀವಿ. 1,25,000 ವಿತ್ FC. 1,50,000ಕ್ಕೆ ಗಾಡಿ ಮಾತ್ರ ನೋಡ್ಬೋದು. ರೈಟ್ ರೌಂಡ್ ನಿಮ್ಗೆ ಯಾವ ತರ ಇದೆ ಅಂತ ಪ್ರೈಸಿಂಗ್ ಏನ್ ಹೇಳ್ತಾರೆ? 4,15,000 ನಾನು ಇದು ಮುಗಿಸ್ತೀನಿ. ಒಂದ್ ಪ್ರೈಸ್ ಸರ್ 4,10 ಫೈನಲ್ ಆಗುತ್ತೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇದಕ್ಕೆ ವಿಡಿಯೋದಲ್ಲೇ ಪ್ರೈಸ್ ರಿವೀಲ್ ಮಾಡ್ಬಿಡಿ. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ನೋಡ್ಬೋದು ಮೈ ವೀಲ್ ಡ್ರೈವ್ ಯೂಟ್ಯೂಬ್ ಚಾನಲ್ ಇದೆ ಅಂಡ್ ಯೂಟ್ಯೂಬ್ ಚಾನಲ್ ಅವರು ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ ಅಂಡ್ ಇವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ 1ರಿಂದ ವಿಡಿಯೋ ಬಂದಿದೆ. ನನಗೂ ಅಪ್ರೋಚ್ ಮಾಡಿದ್ರು ಒಂದು ವಿಡಿಯೋ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಸರ್ ವಿನಯ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಕಂಗ್ರಾಚುಲೇಷನ್ ಸರ್. ಯೂಟ್ಯೂಬ್ ಚಾನಲ್ ಇಂದ ಯೂಟ್ಯೂಬ್ ಕಮ್ಯುನಿಟಿಯಿಂದ ಮತ್ತೊಂದು ಶೋರೂಮ್ ಓಪನ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಒಳ್ಳೆ ಮಾರ್ಜಿನ್, ಲಾಸ್ಟ್ ಟೈಮ್ 0 ಮಾರ್ಜಿನ್ ಇಂದ ಕೊಟ್ಟಿದ್ರಿ ಸರ್. ಈ ಸರ್ತಿ ತುಂಬಾ ನಾವು ಈ ಸತಿನೂ ಆಲ್ಮೋಸ್ಟ್ 0 ಮಾರ್ಜಿನ್ ಅಲ್ಲೇ ತುಂಬಾನೇ ಮಿನಿಮಮ್ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ. ಸೊ ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ರಿ ಬಂದ್ರಿ. ಇಲ್ಲ ಯಾಕಂದ್ರೆ ನೀವು 0 ಮಾರ್ಜಿನ್ ಇಂದ ಕೊಡ್ತಿದ್ರ ಕಸ್ಟಮರ್ಗೆ ಅಥವಾ ಯಾರಾದ್ರು ಕಾರ್ ತಗೊಳ್ತಾರಲ್ಲ ಅವ್ರಿಗೆ ಒಂದು ಒಳ್ಳೇದಾಗ್ಲಿ, ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಸಿಗ್ಲಿ ಅಂತ ನಾನು ಎಸ್ ಮಾಡೋಣ ಸರ್. ಅದಕ್ಕೆ ನೀವು ಖುಷಿಯಿಂದ ಮಾಡೋಣ. ಅದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾರೆ ಅಂದ್ಮೇಲೆ ಅದು ಮಾಡ್ಲೇಬೇಕಾಗತ್ತೆ. ಅಂಡ್ ಈಗ ಎಷ್ಟು ಗಾಡಿ ಇದೆ? ಲಾಸ್ಟ್ ಟೈಮ್ ರೆಸ್ಪಾನ್ಸ್ ನೀವು ಮಾಡಿದ್ರಿ ನಿಮ್ ಚಾನಲ್ ಅಲ್ಲಿ, ಎಷ್ಟು ಗಾಡಿ ಸೇಲ್ ಮಾಡಿದ್ರಿ ಲಾಸ್ಟ್ ಮಂತ್ ಟಾರ್ಗೆಟ್? ಸರ್ ತುಂಬಾನೇ ಒಳ್ಳೆ ರೆಸ್ಪಾನ್ಸ್. ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ಸೇಲ್ ಆಗಿದೆ. ಯಾವುದೋ 1-2 ವೆಹಿಕಲ್ ಅಷ್ಟೇ ಇದೆ ಲಾಸ್ಟ್ ಬ್ಯಾಚ್ ಅಲ್ಲಿ. ಸೊ ಮತ್ತೆ ಹೊಸ ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇನ್ ಆಗಿದೆ. ಸೊ ನಮ್ಮ ಶೋರೂಮ್ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ಮೈ ವೀಲ್ ಡ್ರೈವ್ ಅಂತ ನಮ್ಮ ಶೋರೂಮ್ ಹೆಸರು. ಇದು ಲೊಕೇಶನ್ ಬಂದು ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ನೀವು ಕೆಂಗೇರಿ ಬ್ರಿಡ್ಜ್ ಹತ್ಕೊಂಡು ರೈಲ್ವೆ ಪ್ಯಾನಲ್ ರೋಡ್ ಅಲ್ಲಿ ಬರಬೇಕು. ಎಕ್ಸಾಕ್ಟ್ ಲೊಕೇಶನ್ ಸರ್ ನಾನು ಕಳಿಸ್ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಫೋನ್ ನಂಬರ್ ಪಾಪಪ್ ಆಗ್ತಾ ಇರುತ್ತೆ. ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಾಲ್ ಮಾಡಿ. ಕರೆಂಟ್ಲಿ ನಮ್ಮ ಹತ್ರ ಸ್ಟಾಕ್ ಒಂದು 12ರಿಂದ 15 ಗಾಡಿ ಇದೆ. ಖಂಡಿತ. ಅಂಡ್ ಪ್ರೈಸಿಂಗ್ ಯಾವ್ದ್ರಿಂದ? ಪ್ರೈಸಿಂಗ್ ಒಂದು 140 ಇಂದ 1,40,000 ಆಗುತ್ತೆ. ಅಂಡ್ ಲೋನ್ ಹೋಗೋದಾದ್ರೆ ಆಲ್ ಓವರ್ ಕರ್ನಾಟಕ ಲೋನ್, ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀವಿ. ಲಾಸ್ಟ್ ಮಂತ್ ಅಲ್ಲಿ ಲೋನ್ ಅಪ್ರೋಚ್ ಆಗಿರೋ ಜನ ಇದಾರ? ಇದಾರೆ ಲೋನ್ ಎಲ್ಲ ಅಪ್ರೋಚ್ ಆಗಿರೋರು ಇದಾರೆ. 2013 ಮಾಡೆಲ್ ಮೇಲೆ ಈಸಿಯಾಗಿ ಆಗುತ್ತೆ. ಅದಕ್ಕಿಂತ ಕಡಿಮೆ ಅಂತಂದ್ರೂ ಮಾಡಿಸ್ಕೊಡ್ತೀವಿ. ಬಟ್ 50-50 ಚಾನ್ಸಸ್ ಬೇಸ್ಡ್ ಆನ್ ಸಿಬಿಲ್ ಸ್ಕೋರ್ ಅಲ್ಲಿ. ಆಮೇಲೆ RTO ಕೂಡ ನಮ್ಮ ಕಡೆಯಿಂದಾನೆ ಮಾಡಿಸ್ಕೊಡ್ತೀವಿ. ಸರ್ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾಕ್ ಇನ್ ಮಾಡಬೇಕು ಹೊಸ ವೆಹಿಕಲ್ಸ್. ಅದಕ್ಕೋಸ್ಕರ ನಾವು ಕ್ಲಿಯರೆನ್ಸ್ ಸೇಲ್ ಅಂತ ಮಾಡಿ ತುಂಬಾನೇ ಹೆವಿಯಾಗಿ ಈಚ್ ಅಂಡ್ ಎವ್ರಿ ವೆಹಿಕಲ್ ಮೇಲೆ ತುಂಬಾನೇ ಹೆವಿ ಡಿಸ್ಕೌಂಟ್ ಇಟ್ಟು ಸೇಲ್ ಮಾಡ್ತಾ ಇದೀವಿ. ಖಂಡಿತ. ಅಂಡ್ ಫಸ್ಟ್ ಗಾಡಿ ಹೋಗೋದಾದ್ರೆ ಫಿಯಟ್ ಪುಂಟೋ ಅಂಡ್ ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರೋದು ನಿಮ್ಗೆ 2012 75,000 ಓಡಿರೋದು. ಸಿಂಗಲ್ ಓನರ್ ಗಾಡಿ ಯಾರು ಹುಡುಕ್ತಿರೋರ್ಗೆ ಗಾಡಿ ನೋಡಬಹುದು ಯಾವ ತರ ಇದೆ. ರೈಟ್ ರೌಂಡ್ ನಿಮ್ಗೆ ಒಂದ್ ಸರ್ತಿ ತೋರಿಸಿ ಯಾವ ತರ. ಅಂಡ್ ಇಂಟೀರಿಯರ್ ಚೆನ್ನಾಗಿದೆ, ಲೆದರ್ ಎಲ್ಲ ಬರುತ್ತೆ. ಇದು ಈವನ್ ಮ್ಯಾಗ್ ವೀಲ್ ಕೂಡ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಗೇಜ್ ನೋಡಬಹುದು, ಈ ತರ ಗಟ್ಟಿ ಗಾಡಿ ಇದೆ. ಈ ಫಿಯಟ್ ಅಲ್ಲಿ ಗಾಡಿ ಮಾತ್ರ ಚೆನ್ನಾಗಿ ಬರುತ್ತೆ. ಅಂಡ್ ಈ ಒಂದು ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಡೀಸೆಲ್ ಆರಾಮಾಗಿ ಒಂದು 20 ಬರುತ್ತಲ್ಲ ಸರ್? ಆರಾಮಾಗಿ ಬರುತ್ತೆ. ಅಂಡ್ ಕೋಟ್ ಮಾಡ್ತಿರೋದು 2,85,000. ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಹೋಗೋದಾದ್ರೆ ಎಷ್ಟಿದೆ ಸರ್? ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 2,65,000 ಮಾಡ್ಕೊಡ್ತೀವಿ. 2,65,000. ಬನ್ನಿ ಇನ್ನೊಂದ್ ಸರ್ತಿ ಬನ್ನಿ ಕೂತ್ಕೊಳ್ಳಿ ಮಾತಾಡಿ ಗಾಡಿ ನಿಮ್ಗೆ ಎಷ್ಟ ಆದ್ರೆ ಅದ್ರಲ್ಲೂ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಡ್ತೀವಿ. ಖಂಡಿತ. ಬಿಕಾಸ್ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಆಗಿರುತ್ತೆ. ನವೆಂಬರ್ ಬಂತು, ಈ ಒಂದು ಡಿಸೆಂಬರ್ ಬಂತು. ಹಳೆ ಮಾಡೆಲ್ ಗಾಡಿಗಳು 1 ವರ್ಷ ಡಿಲೇ ಆದ್ರೆ ಹಳೆ ಮಾಡೆಲ್ ಗಾಡಿಗಳು ಕ್ಲಿಯರ್ ಮಾಡ್ಬೇಕಂತ ಇವ್ರದೇ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಹೋಗೋಣ ಸರ್. ಸರ್ ಸ್ಕೋಡಾ ರ್ಯಾಪಿಡ್ 2012 ಮಾಡಲ್. ಇದು ಬಂದು 3rd ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್, ಆಂಬಿಷನ್ ಪ್ಲಸ್. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 3,25,000 ಇದೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 3 lakh ಮಾಡ್ಕೊಡ್ತೀವಿ. 3 ಲಕ್ಷ ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಓಕೆ, 3 ಲಕ್ಷ ಅಂತ ಹೇಳ್ತಿದ್ದಾರೆ. ಆಂಬಿಷನ್ ಪ್ಲಸ್ ಡೀಸೆಲ್ ವೇರಿಯಂಟ್ ಇದು ಗಾಡಿ. ಅಂಡ್ ಮೋಸ್ಟ್ ಆಫ್ ದ ಗಾಡಿಗಳು ಡೀಸೆಲ್ ತರಿಸಿದಾರೆ ಅನ್ಕೋತೀನಿ. ಡೀಸೆಲ್ ಇದೆ, ಪೆಟ್ರೋಲ್ ಜಾಸ್ತಿ ಇದೆ. ಡೀಸೆಲ್ 1-2 ಇದಾವೆ. ಓಕೆ, ಸೊ 3 ಲಕ್ಷ. ಇನ್ನೊಂದು ಡೆಡ್ ಲೈನ್ ಪ್ರೈಸ್ ಹೋಗೋದ್ರೆ 290, 285. ಸರ್ ಮಾರ್ಜಿನ್ ತುಂಬಾ ಕಡಿಮೆ ಇಟ್ಟಿದೀವಿ ನಾವು. ಸರ್ 290 ಮಾಡ್ಕೊಡ್ತೀವಿ. 2,90,000 ಅಂತ ಹೇಳ್ತಿದ್ದಾರೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಒಂದ್ಸರ್ತಿ ರೈನ್ ರೋಡ್ ನೋಡಿ ಯಾವ ತರ ಬರುತ್ತೆ ಅಂತ. ಗಾಡಿ ಮಾತ್ರ ಚೆನ್ನಾಗಿದೆ. ಡೀಸೆಲ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂಡ್ ಇಂಟೀರಿಯರ್ ಚೆನ್ನಾಗಿದೆ. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ವರ್ನಾ. ಸರ್ ಫ್ಲೂಯಿಡಿಕ್ ವರ್ನಾ 2011 ಮಾಡಲ್. ಬಟ್ ಓನರ್ಸ್ ಜಾಸ್ತಿ ಆಗಿದೆ. ಇದು 2011 ಮಾಡಲ್ 4th ಓನರ್ ಆಗಿದೆ. 1.5 ಲಕ್ಷ ಓಡಿದೆ. 1.5 ಲಕ್ಷ ಓಡಿರೋದು ರೆಕಾರ್ಡೆಡ್ ಸಿಗುತ್ತೆ. ರೆಕಾರ್ಡೆಡ್ ಡೀಸೆಲ್ ವೆಹಿಕಲ್. ಅಂಡ್ ಇಂಟೀರಿಯರ್ ನಿಮ್ಗೆ ಮಾರ್ವಿನ್ ಕುಷನ್ಸ್ ಬೇರೆ ಹಾಕಿದ್ರೆ ಚೆನ್ನಾಗಿದೆ. ಇಂಟೀರಿಯರ್ 1,50,000 ರೆಕಾರ್ಡೆಡ್. ಇಂಟೀರಿಯರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಒಂದು ಬಂಪರ್ ಪ್ರೈಸ್ ಇದಕ್ಕೆ ಕೊಟೇಶನ್ ಬೇಡ ಸರ್. ಫೈನಲ್ ಟು ಫೈನಲ್ ಹೇಳೋದಕ್ಕಿಂತ ಮುಂಚೆ ಒಂದೇ ನಿಮಿಷ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇದಕ್ಕೆ ವಿಡಿಯೋದಲ್ಲೇ ಪ್ರೈಸ್ ರಿವೀಲ್ ಮಾಡ್ಬಿಡಿ ಸರ್. 265 ಫೈನಲ್ ಮಾಡ್ಬಿಡೋಣ. 2,65,000. 2,65,000ಗೆ ನಿಮ್ಗೆ ವರ್ನಾ 2011 ಮಾಡಲ್ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು.
ಗಾಡಿ ನೋಡ್ಬೋದು, ಮಾರ್ವಿನ್ ಇಂಟೀರಿಯರ್ ಚೆನ್ನಾಗಿದೆ. ಹಾಗೆ ನಿಮ್ಗೆ ನೆಕ್ಸ್ಟ್ ಸರ್ ಕಲಿಯೋರ್ಗೆ ಒಂದು ಗಾಡಿ ಅಂತ ಹೋಗೋದ್ರೆ ಸ್ಪಾರ್ಕು 2009 ಮಾಡಲು ಬರೀ 30,000 ಓಡಿರೋದು, ಸೆಕೆಂಡ್ ಓನರು, ಚವರ್ಲೆಟ್ ಸ್ಪಾರ್ಕು LS ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ ನಿಮ್ಗೆ ಲೆದರ್ ಪ್ಲಸ್ ಫ್ಯಾಬ್ರಿಕ್ ಬರುತ್ತೆ, ಚೆನ್ನಾಗಿದೆ ಇಂಟೀರಿಯರ್. ಮ್ಯೂಸಿಕ್ ಸಿಸ್ಟಮ್ ಅಂತ ಆಡ್ ಆನ್ ಆಗುತ್ತೆ. ಅಂಡ್ ಬರೀ 30,000 ರೆಕಾರ್ಡೆಡ್ 30,000. ಓಕೆ, ಏನ್ ಕೋಟ್ ಮಾಡ್ತಿರೋದು ಸರ್? ಕೋಟಿಂಗ್ ಇದು FC ನೆಕ್ಸ್ಟ್ ಮಂತ್ ಎಕ್ಸ್ಪೈರ್ ಆಗುತ್ತೆ. ವಿತ್ FC ಬೇಕು ಅಂತಂದ್ರೆ 145 ಮಾಡ್ಕೊಡ್ತೀವಿ, 1,45,000. ವಿತೌಟ್ FC ಅಂದ್ರೆ 10,000 ಕಡಿಮೆ ಮಾಡ್ಕೊಡ್ತೀವಿ, 1,35,000. ಫೈನಲ್ ಟು ಫೈನಲ್ ಕುತ್ಕೊಂಡ್ ಬಂದ್ರೆ ನಿಮ್ಮ ಹೆಸರು ಹೇಳ್ಕೊಂಡ್ ಬಂದ್ರೆ ಫೈನಲ್ ಟು ಫೈನಲ್ 1,25,000 ಮಾಡ್ಕೊಡ್ತೀವಿ. 1,25,000 ವಿತ್ FC. ಓಕೆ, ಹಾಗೆ ನೆಕ್ಸ್ಟ್ ಕ್ವಿಡ್ ಇರೋದು ಸರ್ ವೈಟ್ ಕಲರ್ ಅಲ್ಲಿ. ಕ್ವಿಡ್ RXL 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 70,000 ಓಡಿದೆ. ಓಕೆ, ಅಂಡ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ನೋಡಬಹುದು ಯಾವ ತರ ಇದೆ ಅಂತ. 70,000 ರೆಕಾರ್ಡೆಡ್, ಆಲ್ಮೋಸ್ಟ್ ಎಲ್ಲ ಗಾಡಿಗಳು ರೆಕಾರ್ಡೆಡ್ ಸಿಗುತ್ತೆ. ಓಕೆ, ಸೆಕೆಂಡ್ ಓನರ್. ಪ್ರೈಸಿಂಗ್ ಸರ್ 3 lakh ಕೋಟಿಂಗ್ ಇದೆ, 280 ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಸರ್ 275 ಮಾಡ್ಕೊಡೋಣ. 2,75,000 ಗೆ ಕ್ವಿಡ್ RXL ವೇರಿಯಂಟ್. ಹಾಗೆ ನೆಕ್ಸ್ಟ್ ಸರ್ ಬಲಿನೋ. ಸರ್ ಬಲೆನೋ Zeta CVT 2017 ಮಾಡಲ್ ಇದು. Zeta CVT 1.2 ಬರುತ್ತೆ, ಪೆಟ್ರೋಲ್ ವೆಹಿಕಲ್, ಆಟೋಮೆಟಿಕ್, 57,000 ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 545 ಇದೆ, ತುಂಬಾ ಕಡಿಮೆನೆ ಇದು ಮಾರ್ಜಿನ್ ಇಟ್ಟಿದೀವಿ ನಾವು. ಮೊದಲನೇ ಬ್ಯಾಚ್ ಅಲ್ಲಿ ಮಾಡಿರುವಂತ ಕಾರ್ ಇದು. ಸೊ ಆಲ್ಮೋಸ್ಟ್ 0 ಮಾರ್ಜಿನ್ ಎಲ್ಲ ನಾವು ಇಟ್ಟಿರೋದು. 540 ಫೈನಲ್ ಮಾಡ್ಕೊಣ, 5,000 ಕಡಿಮೆ ಆಗುತ್ತೆ ಇದರಲ್ಲಿ. 5,40,000. ಹೌದು, ಏನಾದ್ರು ಬಂದ್ರೆ ಸರ್ ಅದ್ರಲ್ಲಿ ಮಾರ್ಜಿನ್ ಇಲ್ಲ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಓಕೆ, ಬನ್ನಿ ಒಂದ್ಸರ್ತಿ ಗಾಡಿ ನೋಡಿ, ನೀವು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಕೂತ್ ಮಾತಾಡಿ, ಫೇಸ್ ಟು ಫೇಸ್ ಮಾತಾಡಿದ್ರೆ ಕಮ್ಮಿ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಕಮ್ಮಿ ಮಾಡೇ ಮಾಡ್ತಾರೆ ನನ್ನ ಕಡೆಯಿಂದ ಬಂದ್ರೆ ಖಂಡಿತ ಅಲ್ವಾ? ಹಾಗೆ ನೆಕ್ಸ್ಟ್ ಇರೋದು ಸರ್ ಸ್ಕೋಡಾ ಫ್ಯಾಬಿಯಾ ಇದೆ. ಓಕೆ, ಬ್ಲಾಕ್ ಬಿಲ್ಡ್ ಕ್ವಾಲಿಟಿಗೆ ಫೇಮಸ್ ಆಗಿರೋ ಸ್ಕೋಡಾ ವೆಹಿಕಲ್ಸ್. ಸರ್ ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್, 72,000 ಓಡಿದೆ. ಇದು ಬಂದು 285 ಕೋಟಿಂಗ್ ಇದೆ ಸರ್. ಇದು ಫೈನಲ್ ಟು ಫೈನಲ್ 245 ಮಾಡ್ತೀವಿ. 2,45,000. 2,45,000ಕ್ಕೆ ಸ್ಕೋಡಾ ಫ್ಯಾಬಿಯಾ ಬ್ಲಾಕ್ ಕಲರ್, ಸೆಕೆಂಡ್ ಓನರ್, 72,000 ರೆಕಾರ್ಡೆಡ್. ಓಕೆ, ನೆಕ್ಸ್ಟ್ ಸರ್ ಸ್ವಿಫ್ಟ್ ಡಿಸೈರ್ VXi. ಇದು ಕೂಡ ನಾವು ಮೊದಲನೇ ವಿಡಿಯೋದಲ್ಲಿ ಮಾಡಿರುವಂತ ವೆಹಿಕಲ್ ಇದು ಮತ್ತೆ ಬಲೆನೋ. ಸರ್ 415 ಕೋಟಿಂಗ್ ಇದೆ, ಸಿಂಗಲ್ ಓನರ್, ಪೆಟ್ರೋಲ್, VXi ವೇರಿಯಂಟ್ 2013 ಇಂಟೀರಿಯರ್ ನಿಮಗೆ ಲೆದರ್ಸ್ ಬರುತ್ತೆ, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಬಿಟ್ಟು ಎಲ್ಲ ಆಪ್ಷನ್ ಬರುತ್ತೆ ನಿಮಗೆ. ಗಾಡಿ ಮಾತ್ರ ರೈಟ್ ನೋಡ್ಬೋದು, ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ಪ್ರೈಸಿಂಗ್ ಏನ್ ಹೇಳ್ತಾರೆ? 4,15,000. ನಾನು ಇದು ಮುಗಿಸ್ತೀನಿ. ಒಂದು ಪ್ರೈಸ್ ಸರ್ 4,10,000 ಫೈನಲ್ ಆಗುತ್ತೆ, ಯಾಕಂದ್ರೆ ನಾವು ತಂದಿರೋದು ಮಾರ್ಜಿನ್ ಇಲ್ಲ ಇದ್ರೊಳಗೆ, ಬರೀ 5,000 ಅಷ್ಟೇ ಡಿಸ್ಕೌಂಟ್ ಆಗುತ್ತೆ ಇದರಲ್ಲಿ. 4,10,000. ಹೌದು, 4,00,000. ರೌಂಡ್ ಫಿಗರ್ ಸರ್ ರೌಂಡ್ ಫಿಗರ್ ಅನ್ನು ನೀನು ಲಾಸ್ ಆಗುತ್ತೆ ನಿಜವಾಗ್ಲೂ. ನಮ್ಗೆ 4,05,000 ಮಾಡ್ಕೊಡ್ತೀವಿ ಸರ್. 4,05,000ಗೆ ನಿಮಗೆ 2013 ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ VXi ವೇರಿಯಂಟ್ ಗಾಡಿ ಸಿಕ್ಕಿರೋದು. ರೌಂಡ್ ಫಿಗರ್ ನೋಡಿ ಮಾತಾಡಿ ಯಾವ ತರ ಆಗುತ್ತೆ ಅಂತ. ವಿತ್ RTO ವಿತ್ ಇನ್ಶೂರೆನ್ಸ್ ಎಲ್ಲ ನಾವು ಮಾಡ್ತೀವಿ. ಮತ್ತೊಂದು ಕೇಳಬೇಕು ಸರ್, ಇವಾಗ ಡಾಕ್ಯುಮೆಂಟ್ ಎಲ್ಲ ನಿಮ್ಮ ಹತ್ರನೇ ಅಥವಾ ಅಡಿಷನಲ್ ಏನಾದ್ರು? ಅಡಿಷನಲ್ ಏನು ಇಲ್ಲ, ನಮ್ ಕಮಿಷನ್ ಇಲ್ಲ, RTO ಚಾರ್ಜಸ್ ಯಾವ್ದು ಇರೋದಿಲ್ಲ. ಇನ್ಶೂರೆನ್ಸ್ ಲಾಪ್ಸ್ ಆಗಿದ್ರೆ ನಾವೇ ಮಾಡಿಸ್ಕೊಡ್ತೀವಿ. ವಿತ್ RTO ವಿತ್ ಇನ್ಶೂರೆನ್ಸ್ ಎಲ್ಲ ಸೇರಿ ಫೈನಲ್ ಟು ಫೈನಲ್ ಪ್ರೈಸ್ ಎಲ್ಲ ಗಾಡಿ ಮೇಲೆ ಹೇಳ್ತಿದ್ರ. ಓಕೆ, ಅಂಡ್ ಗಾಡಿ ತಗೊಳ್ಳೋದು ಹೋಗೋದಷ್ಟೇ, ಅವರು ರಿಬನ್ ಕಟ್ ಮಾಡ್ಬಿಟ್ಟು ಹೋಗೋದಷ್ಟೇ. ಅಷ್ಟೇ. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್ ಸ್ಕೋಡಾದಲ್ಲಿ. ಸರ್ ಸ್ಕೋಡಾ ಎಟಿ, ಇದು ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು, 4x2 ಬರುತ್ತೆ. ಇದು ಮೈಲೇಜ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ವಿತ್ ಮ್ಯಾಗ್ ವೀಲ್ಸ್ ಬರುತ್ತೆ. ಮ್ಯಾಗ್ ವೀಲ್ಸ್, 2 ಲೀಟರ್ ಇಂಜಿನ್ ಇದು. 2012 ಮಾಡಲು, ಶೋರೂಮ್ ಮೇಂಟೈನ್ಡ್, 1,30,000 ಓಡಿದೆ, ಸಿಂಗಲ್ ಓನರ್. ಸರ್ ಕೋಟಿಂಗ್ ಪ್ರೈಸ್ 4,45,000 ಇದೆ. ಕ್ಲಿಯರೆನ್ಸ್ ಸೇಲ್ ಅಂತ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 4 lakh ಮಾಡ್ಕೊಡ್ತೀವಿ. 4 ಲಕ್ಷಕ್ಕೆ. 4 ಲಕ್ಷ. ಓಕೆ, 4x2 ಎತ್ತಿ 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇದ್ರ ಮೇಲೆ ಲೋನು ಆಗ್ಬೋದಾ? ಲೋನು ಡೌಟ್ ಸರ್ ಆಗೋದು, ಬಟ್ ಸಿಬಿಲ್ ಚೆನ್ನಾಗಿದ್ರೆ ನಾವು ಟ್ರೈ ಮಾಡಿ ಲೋನ್ ಮಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಇರೋದು ಸರ್ ಕ್ವಿಡ್ RXT ವೇರಿಯಂಟ್ 1.0 ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. 2018 90,000 ಓಡಿರೋದು, ಸಿಂಗಲ್ ಓನರ್ ಗಾಡಿ ಆಗಿರೋದು. 3,45,000 ಅಂತ ಹೇಳ್ತಿದ್ದಾರೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಒಂದೇ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕಂಪನಿಯಿಂದನೇ ಬಂದಿರೋದು. ಗಾಡಿ ಮಾತ್ರ ಚೆನ್ನಾಗಿದೆ. ಆ ಆಪ್ಷನ್ ಬೇಕು ಅಂತಂದ್ರೆ ಅದಕ್ಕೆ ಹೋಗ್ಬೋದು, ಈ ಆಪ್ಷನ್ ಬೇಕು ಅಂದ್ರೆ ಇದಕ್ಕೆ ಹೋಗ್ಬೋದು. ಬಟ್ ಇದರಲ್ಲಿ ಒಂದು ಏರ್ ಬ್ಯಾಗ್ ಬರುತ್ತೆ ಅಷ್ಟೇ ಅಡಿಷನಲ್ ಅಂತಂದ್ರೆ. 3,45,000 ಹೇಳ್ತಿದ್ದಾರೆ. 3 ಲಕ್ಷ ಸರ್ ಫೈನಲ್ ಟು ಫೈನಲ್ ರೌಂಡ್ ಫಿಗರ್ 3 lakh ಮಾಡಿ 3 ಲಕ್ಷಕ್ಕೆ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಸರ್ ವ್ಯಾಗನರ್ ಹೋಗೋದಾದ್ರೆ ಸರ್ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವ್ಯಾಗನರ್ LXi, ಇದು ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್. ಓಕೆ, 52,000 ಓಡಿದೆ. ಓಕೆ,
ಸರ್ ಕೋಟಿಂಗ್ ಪ್ರೈಸ್ ಬಂದು 1,75,000 ಇದೆ. ಫ್ರೆಶ್ FC ರನ್ನಿಂಗ್ ಇದೆ. ಫೈನಲ್ ಟು ಫೈನಲ್ 1,55,000. 1,55,000. ಇದು ಫಸ್ಟ್ ಸ್ಟಾಕ್ ಸೆಕೆಂಡ್ ಸ್ಟಾಕ್ ಸರ್? ಇದು ಹೊಸದಾಗಿ ಬಂದಿರೋದು. ಇನ್ನೊಂದು ಪ್ರೈಸ್ ಆಗಂದ್ರೆ 150 ಫೈನಲ್ 1,50,000. 1,50,000ಕ್ಕೆ ಗಾಡಿ ಮಾತ್ರ ನೋಡ್ಬೋದು. ರೈಟ್ ರೌಂಡ್ ನಿಮ್ಗೆ ಯಾವ ತರ ಇದೆ ಅಂತ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ. ಅಂಡ್ ಅಡಿಷನಲ್ ಖರ್ಚು ಏನೇನು ಇಲ್ಲ. ಅಂಡ್ ಡಾಕ್ಯುಮೆಂಟ್ ಎಲ್ಲ ಇವರೇ ನೋಡ್ಕೋತಾರೆ. 1,50,000ಕ್ಕೆ 2006 ಮಾಡಲು LXi ವೇರಿಯಂಟು ವ್ಯಾಗನರ್ ಸಿಗ್ತಿರೋದು ನಿಮಗೆ. ನೋಡಿ ಇಂಟೀರಿಯರ್ ಫ್ಯಾಬ್ರಿಕ್ ಬರುತ್ತೆ. ಇಂಟೀರಿಯರ್ ತೋರಿಸಿದ್ದಾರೆ ಸರ್. ಅಂಡ್ ಈ ಒಂದು ಕಂಪ್ನಿಯಿಂದಾನೇ ಬಂದಿರೋದೆಲ್ಲ ಆಗಿರುತ್ತೆ. ಅಡಿಷನಲ್ ಏನೂ ಹಾಕಿಲ್ಲ.